ಈಗೇನು ನೀರಿನ ಸಮಸ್ಯೆಗೆ ಪರಿಹಾರ ಕೊಡ್ತೀರೋ ಇಲ್ವೋ? ರೀ ಮೇಡಮ್, ನೀರಿಲ್ಲ, ಕೊಡಕ್ಕಾಗಲ್ಲ. ಅದೇನ್ ಮಾಡ್ಕೊತಿರೋ ಮಾಡ್ಕೊಳ್ಳಿ ಮೇಡಮ್. ನೋಡಿ ಸರ್, ನೀವು ಮಾಡ್ತಿರೋ ತಪ್ಪು, ಅದ್ರ ಪರಿಣಾಮ ಸರಿ ಇರಲ್ಲ. ಏನ್ರಿ ಮಾಡ್ತೀರಾ? ಸ್ವಿಮ್ಮಿಂಗ್ ಪೂಲ್ಗೆ ನೀರು ಹಾಕೊಂಡೆ ಅಂತ ಕೇಸ್ ಬುಕ್ ಮಾಡ್ತೀರಾ? ಇಲ್ಲ ಸರ್, ಜನರ ಮೇಲೆ ದೌರ್ಜನ್ಯ ಮಾಡ್ತೀರಾ, ಹಲ್ಲೆ ಮಾಡ್ತೀರಾ ಅಂತ ಕೇಸ್ ಹಾಕ್ತೇನೆ. ಜನ ಅಂತ ಯಾಕ್ರಿ ಸುಮ್ಮನೆ ಕಾರಣ ಹೇಳ್ತಾ ಇದ್ದೀರಾ? ಮೇಡಮ್, ನೆನ್ನೆ ನಿಮ್ಮ ಅಜ್ಜಿಗೆ ಪೆಟ್ಟಾಯಿತು ಅಂತ ಅದು ನೀವು ಪರ್ಸ್ನಲಾಗಿ ತೊಗೊಂಡಿದ್ದೀರಲ್ಲ? ನನ್ನ ಅಜ್ಜಿ ಜಾಗದಲ್ಲಿ ನಿಮ್ಮ ಅಜ್ಜಿ ಇದ್ದಿದ್ರೆ ನಿಮ್ಗೂ ಇದೇ ರೀತಿ ಆಗಿರ್ತಿತ್ತು ಸರ್. ನಮ್ಮ ಅಜ್ಜಿಗೆ ಯಾಕ್ರಿ ನಿಮ್ಮ ಅಜ್ಜಿ ಥರ ಕಂಡೋರ್ ಮುಂದೆ ನೀರು ಬೇಡ ಪರಿಸ್ಥಿತಿ? ಮೇಡಮ್ ಮೇಡಮ್ ಬನ್ನಿ ಮೇಡಮ್, ಹೋಗೋಣ. ಮತ್ ನೋಡ್ರಿ ಹೇಗ್ ಮಾತಾಡ್ತಾರ ನೋಡಿ. ಈಗ ಬೇಡ, ಬನ್ನಿ ಹೋಗೋಣ. ಏಯ್ ಹೋಗ ಹೋಗ. ಏನು ಓದಿದ್ರು ತಲೆಗೆ ಹತ್ತದ ಇಲ್ಲ. ಯಾಕೋ ತುಂಬ ಬೇಜಾರಾಗ್ತಾ ಇದೆ. ಏನು ಮಾಡೋದು? ತುಂಬ ದಿನ ಆಯಿತು. ಇವತ್ತು ಸದ್ಯ ಯಾರೂ ಕಾಣಿಸ್ತಾ ಇಲ್ಲ. ಇವತ್ತೊಂದು ಸ್ವಲ್ಪ ಏರಿಸೇ ಬಿಡೋಣ. ಈ ಬಾಟ್ಲ್ ನೋಡಿದ ತಕ್ಷಣ ನಮ್ಮ ಅಂಬರೀಷ ಜ್ಞಾಪಕಕ್ಕೆ ಬಂದ್ಬಿಡ್ತಾನೆ. ಏರ್ಸೇ ಬಿಡ್ತೀನಿ ಇವತ್ತು, ಹೆಂಗಾದ್ರಾಗಲಿ. ಅದು ಇದು ಅದೇ ಮದುವೆ ಕತೆ ಅಪ್ಪ. ಅಯ್ಯೋ ಶಿವನೇ, ಇಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಇಷ್ಟು ಬೇಗ ಎಲ್ಲಿಂದ ಬಂದ್ಬಿಟ್ಲಪ್ಪ ಇವಳು? ಅಯ್ಯಯ್ಯೋ, ಸಿಕ್ಕಾಕ್ಕೊಂಡ್ಬಿಟ್ನಲ್ಲ. ಈ ಹೆಂಡ್ತಿರಿಗೆ ಗಂಡದೀರು ಕುಡಿಯೋಕ್ಕಿಂತ ಮುಂಚೆನೇ ವಾಸನೆ ಬಂದ್ಬಿಡುತ್ತೆ ಅಂತ ಕಾಣುತ್ತೆ. ಏನು ಬಂದಿದ್ದು? ಏನ್ರಿ ಅದು ಕೈಯಲ್ಲಿ? ಏನಿದೆ? ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಇದೇ ನಿಮ್ಮ ಕೈಯಲ್ಲಿರೋದು ಏನು ಅಂತ ಕೈ ಖಾಲಿ ಕೈಯೇ ಅಲ್ಲಿದೆಯಲ್ಲ. ಓ ಇಲ್ಲ ಇಲ್ಲ ಇಲ್ಲ. ಓಹೋ ಇದಾ? ಇದು ಕಷಾಯದ ಬಾಟ್ಲು ತುಂಬಿಸಿಟ್ಕೊಂಡಿದ್ದೆ. ಕಷಾಯನಾ? ನಿಮ್ಮ ನಾಟಕ ಎಲ್ಲ ಗೊತ್ತು ನನಗೆ, ಕೊಡಿ ಅದನ್ನ. ಸೀತಾ ತುಂಬ ದಿನ ಆಯಿತು ಕಣೆ, ಸ್ವಲ್ಪ ತಗೋತೀನಿ. ಹೇಳಿದ ಅರ್ಥ ಆಗ್ತಿಲ್ವಾ? ಕೊಡಿ ಬಾಟ್ಲು. ಇದೊಂದೇ ಒಂದು ಸಲ, ಒಂದು 60 ಅಷ್ಟೇ. 30. ಏನು ಬೇಕಾಗಿಲ್ಲ, ಕೊಡಿ. ಇನ್ನೊಂದ್ಸಲ ಏನಾದರೂ ಹೀಗೆ ಮಾಡಿದ್ರೆ ಅಷ್ಟೇ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಸೀತಾದೇವಿ, ಅಯ್ಯೋ ಅಯ್ಯೋ, ಏನಪ್ಪ ಮಾಡಲಿ? ಅಯ್ಯೋ, ಒಳ್ಳೆ ಬರಗಾಲ ಬಂದ್ಬಿಡುತ್ತೆ. ಎಲ್ಲ ನನ್ನ ಕರ್ಮ ವಿಧಿ, ಇದೇನಿ ನ್ಯಾಯ, ಕಾಣ ನಿನ್ನ ಮಾಯ. ಜ್ಞಾಪಕಕ್ಕೆ ಬಂತು, ಇದ್ದಾಳೆ ಸತ್ಯ, ಅವಳು ಕೇಳ್ತೀನಿ. ನನ್ನ ಸೊಸೆ ದೇವತೆ ಅಂತ ಅವಳನ್ನೇ ಕೇಳ್ತೀನಿ. ದಿವ್ಯಾ, ಸತ್ಯನ್ಗೆ ಯಾವ ವಿಷಯನೂ ಹೇಳಬಾರ್ದು ಅಂತ ಇವ್ರಿಗೆಲ್ಲರಿಗೂ ಹೇಳಿದ್ರೆ ನೀನು ದೊಡ್ಡದಾಗಿ ಹೇಳ್ಬಿಟ್ಟು ಅವ್ನ ಮನಸ್ಸನ್ನ ಹಾಳು ಮಾಡ್ದೆಲ್ಲೇ. ಅದೇ ಅತ್ತೆ, ಬಾಯಿ ಬಿಟ್ರೆ ಸುಳ್ಳು ಹೇಳೋ ಇವಳು ಇದು ಒಂದು ವಿಷಯದಲ್ಲಿ ಸತ್ಯ ಹರಿಶ್ಚಂದ್ರನ್ ತುಂಡಾಡ್ದಂಗೆ ಆಡ್ಬಿಟ್ಲು. ಇನ್ನು ಸತ್ಯ ಗೊತ್ತಲ್ಲ, ಆ ಕಾರ್ಪೊರೇಟರ್ನ ಸುಮ್ಮನೆ ಬಿಟ್ಬಿಡ್ತಾಳ ಅವಳು. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಮ್ಮ.
ಈ ದಿವ್ಯ ಹೇಳಿದ ಮಾತನ್ನ ಸತ್ಯ ಅವರು ಮನ್ಸಿಗೆ ತಗೊಂಡು ಅವ್ರಿಗೇನಾದರೂ ಕ್ಲಾಸ್ ತಗೊಂಡ್ರೆ ಅದರಿಂದ ಸತ್ಯ ಅವ್ರಿಗೇನಾದರೂ ತೊಂದರೆ ಆದರೆ ಅವಳು ಹೇಗೆ ಅಂತ ಗೊತ್ತಿದ್ರು ಈ ಮಂಕದಿಣ್ಣೆ ಎಲ್ಲ ಹೇಳ್ಬಿಟ್ಟಿದ್ದಾಳಲ್ಲ. ಬೇಕಂತಾನೆ ಮಾಡಿರ್ತಾಳೆ ಅವಳು. ಹಚ್ಕೊಡೋದು, ತಮಾಷೆ ನೋಡೋದು. ಅಮ್ಮ ಸಾಕು, ಎಷ್ಟು ಅಂತ ಬೈತಾನೆ ಇರ್ತೀಯ? ನಿನಗೆ ಒಟ್ಟಿನಲ್ಲಿ ನನಗೆ ಭಯಕ್ಕೆ ಕಾರಣ ಬೇಕು ಅಷ್ಟೇ. ಅಷ್ಟಕ್ಕೂ ನಿನ್ ಮಗಳು ಬೇಜಾನ್ ಪವರ್ ಇದೆ ಅಂತ ಶೋ ಆಫ್ ಮಾಡ್ತಾಳೆ. ಕಾರ್ಪೊರೇಟರ್ ಮುಂದೆ ಪವರ್ ತೋರಿಸ್ಲಿ ಬಿಡು. ಆಗ ಗೊತ್ತಾಗತ್ತೆ ನಿಮ್ ಮಗಳು ಬಂಡವಾಳ ಏನು ಅಂತ. ಆ ಕಾರ್ಪೊರೇಟರ್ ಮುಂದೆ ಸತ್ಯನ್ ಏನೂ ನಡೆಯಲ್ಲ. ಹಾಗಂತ ನೀನು ಅನ್ಕೊಂಡಿದ್ದೆ. ನೀನು ಅನ್ಕೊಂಡಿರೋದೆಲ್ಲ ನಿಜ ಆಗಲ್ಲ ಅಮ್ಮಣ್ಣಿ. ನೋಡ್ತಾ ಇರು ನಮ್ಮ ಸತ್ಯ ಕಾರ್ಪೊರೇಟ್ರಿಗೆ ಹೇಗೆ ಬುದ್ಧಿ ಕಲಿಸ್ತಾಳೆ. ಅತ್ತೆ, ಬುದ್ಧಿ ಕಲ್ಸೋದೇನೋ ಸರಿ, ಅದರಿಂದ ಸತ್ಯಂಗೇನು ತೊಂದರೆ ಆಗಬಾರ್ದಲ್ವಾ? ಅಯ್ಯೋ ಬಿಡು ಜಾನಕಿ, ನನ್ನ ಮೊಮ್ಮಗಳಿಗೆಲ್ಲ ನಿಭಾಯಿಸೋ ಚಾತಿ ಇದೆ. ನಾವು ಏನು ಹೇಳೋದು ಬೇಡ, ತೊಂದರೆಗೆ ಸಿಲುಕಿಸೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಆದರೆ ಈ ಪೀಡೆ ಎಲ್ಲ ಹೇಳಿಬಿಟ್ಟಿದೆಯಲ್ಲ, ಇವಾಗ ಅವಳಿಗೆ ಗೊತ್ತಾಯ್ತಲ್ಲ, ನಾವೇನು ಭಯ ಪಡೋದು ಬೇಡ ಬಿಡು. ಅಜ್ಜಿ, ನಿನಗಿನ್ನೂ ನಂಬಿಕೆ ಇದೆಯಾ? ಗ್ರೇಟ್. ನಿನಗೆ ಸತ್ಯನ ಬಗ್ಗೆ ಇರೋದು ಪ್ರೀತಿ ಅಲ್ಲ, ಕುರುಡು ಪ್ರೀತಿ. ಅಲ್ಲ, ಈ ಸತ್ಯಂಗ್ ವಿಷಯ ಗೊತ್ತಾಗಿ ಯಾವ ಕಾಲ ಆಯ್ತು? ಅವಳು ಏನ್ ಕಿತ್ ತಬಾಕದ್ಲು? ಅಲ್ಲಿ ಏನಾಗಿರ್ತೆ ಗೊತ್ತಾ? ಇವಳು ದೊಡ್ಡದಾಗ ಕಾರ್ಪೊರೇಟರ್ ಮುಂದೆ ಹೋಗಿರ್ತಾಳೆ, ಅವರು ಇವಳು ಬಾಲನ ಕಟ್ ಮಾಡಿ ಬಿಸಾಕಿರ್ತಾರೆ ಅಷ್ಟೇ. ಅಯ್ಯಮ್ಮಂಗೆ ನಮ್ಮ ಸತ್ಯನ ಬಗ್ಗೆ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು. ಧೈರ್ಯಕ್ಕೆ ಇನ್ನೊಂದು ಹೆಸರೇ ನಮ್ಮ ಸತ್ಯ. ಸ್ವಲ್ಪ ದಿನ ವೆಯ್ಟ್ ಮಾಡು, ನಮ್ಮ ಸತ್ಯನ ಆ ಕಾರ್ಪೊರೇಟ್ರ್ ಅಂತ ನಿನಗೆ ಗೊತ್ತಾಗುತ್ತೆ. ಏನು ಭಾಳ ಜೀವಳು ಇವಳ ಜೀವನ ಪೂರ್ತಿ ಕಂಡವ್ರನ್ನ ಆಡ್ಕೊಳ್ಳೋದು, ಬೆಂಕಿ ಹಚ್ಚಿ ಮಜಾ ತಗೊಳ್ಳೋದು. ಬಾಲ, ಇವ್ರು ಯಾರು ಏನ್ ಬೇಕಿದ್ರು ಮಾತಾಡ್ಲಿ, ಆದ್ರೆ ನೀನ್ ಹಿಂಗ್ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಸತ್ಯ, ರಾಯ್ರೆ, ನೀವೇ ಬಂದ್ಬಿಟ್ರಾ? ಯಾಕೆ ಸಪ್ಪಗಿದ್ದೀರಾ ರಾಯ್ರೆ? ಇಲ್ಲಿ ನೋಡಿ, ನಿಮ್ಗೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ, ಬಿಸಿ ಬಿಸಿ ಬಜ್ಜಿ. ಅಯ್ಯೋ ಬಜ್ಜಿ ಮನೆ ಹಾಳಾಯ್ತು. ಇರ್ಲಮ್ಮ, ಒಂದು ಕಂಪ್ಲೇಂಟ್ ಕೊಡಬೇಕು, ಅದನ್ನ ನೀನು ತಗೋಬೇಕು. ಏನಾಯ್ತು ರಾಯ್ರೆ? ಯಾರ ಮೇಲೆ ಕಂಪ್ಲೇಂಟು? ಸತ್ಯ, ನಾನು ಯಾರು? ಈ ಕೋಟೆ ಮನೆ ಒಡೆಯ, ಕೋಟೆ ಇಂಡಸ್ಟ್ರಿಗೆ ಪ್ರೊಪ್ರೈಟರ್. ದುಡ್ಡು ಕಾಸಿಗೆ ನಮ್ಮ ಮನೇಲಿ ಏನಾದರೂ ಬರ ಬಂದಿದೆಯಾ? ಇಲ್ಲ, ದೇವರಾಣಿಗೂ ಇಲ್ಲ. ಆದರೂ ಇದೊಂದು ಸಮಸ್ಯೆ ಮಾತ್ರ ನನಗೆ ಬಾಧಿಸ್ತಾನೇ ಇದೆ. ಅದರಿಂದ ಆಚೆಗೆ ಬರೋಕ್ಕಾಗದೆ, ಅಲ್ಲಿರೋಕ್ಕಾಗದೆ ವಿಲವಿಲ ವಿಲವಿಲ ಅಂತ ಒದ್ದಾಡ್ತಾ ಇದೆ. ರಾಯ್ರೆ, ನಿಮಗ್ ಸಮಸ್ಯೆನಾ? ಏನದು? ನಾನಿದ್ದೀನಿ, ನೀವು ನನ್ನ ಹತ್ರ ಹೇಳ್ಕೊಳ್ಳಿ. ನಿಮ್ಮ ಮತ್ತೆ ಇದ್ದಾಳಲ್ಲ, ಅವಳೇ ನನಗೆ ಸಮಸ್ಯೆ. ರಾಯ್ರೆ, ತಮಾಷೆನಾ? ಮತ್ತಿನ್ನೇನಮ್ಮ, ನನ್ನಂಥ ದೊಡ್ಡ ಮನುಷ್ಯನಿಗೆ ಅಟ್ಲೀಸ್ಟ್ ಒಂದು ಪೆಗ್ ಹಾಕೋದಕ್ಕೂ ಪರ್ಮಿಷನ್ ಕೊಡ್ತಾ ಇಲ್ವೇ? ಇದು ನ್ಯಾಯನಾ? ಇದು ಧರ್ಮನಾ? ಅವಳ ಮೇಲೆ ಒಂದು ಕಂಪ್ಲೇಂಟ್ ಬರ್ಕೋ. ಸಾರಿ ರಾಯ್ರೆ, ಹೋಮ್ ಮಿನಿಸ್ಟರ್ ಮೇಲೆ ನಾವಂತೂ ಕಂಪ್ಲೇಂಟ್ ತಗೊಳಲ್ಲ, ಆಮೇಲೆ ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾನು ಹೋಮ್ ಮಿನಿಸ್ಟರ್ ಗಂಡ, ಹಸ್ಬೆಂಡ್. ನೀನು ಕಂಪ್ಲೇಂಟ್ ತಗೋಬೇಕು, ತಗೊಳ್ಳೇಬೇಕು.
ನನ್ನ ನೋವು ಏನು ಅಂತ ಅವಳಿಗೆ ಗೊತ್ತಾಗಬೇಕು ಅಲ್ವಮ್ಮ? ಕ್ಷಮಿಸಿ ರಾಯ್ರೆ, ಇದೊಂದು ಕಂಪ್ಲೇಂಟ್ ನನಗೆ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ. ನೋಡ್ದ ನಿನಗೂ ನಾನು ಅಂದರೆ, ನನ್ನ ಮಾತು ಅಂದರೆ ಬೆಲೆನೇ ಇಲ್ದಾಗ ಆಗೋಯ್ತು. ಅಯ್ಯೋ ಕರ್ಮವೇ. ಅದೆಲ್ಲ ಇರಲಿ ನಮ್ಮ ಸತ್ಯ, ನಿನಗೆ ಮದುವೆ ಆಗಿ ಈ ಮನೆಗೆ ಬರೋದಕ್ಕೆ ನೀನು ಕಾರಣ ಯಾರು? ನಾನು ಕಾರಣ. ನಿಮ್ಮತ್ತೆ ಇಡೀ ಮನೆಯೇ ವಿರುದ್ಧವಾಗಿ ನಿಂತಿತ್ತು. ನಿನ್ನ ಪರವಾಗಿ ನಿಂತವನು ಯಾರು? ನಾನು. ಈಗ ನೀನು ನನಗೆ ಆಗಲ್ಲ ಅಂತಿದೀಯಲ್ಲ, ಇದು ನ್ಯಾಯವಾ ತಾಯಿ? ಹೇಳು. ಈಗೇನು? ಏನು ಮಾಡಬೇಡ, ಒಂದು ಪೆಗ್ ಅಟೆ. ಅದು ಎಲ್ಲಿಟ್ಟಿದಾರೋ ಏನೋ. ಸರಿ, ಗುಟ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ತಂದ್ಕೊಡ್ತೀನಿ, ಓಕೆನಾ? ಇದು ನನ್ನ ಸೊಸೆ ಅಂತಂದ್ರೆ ಮಿಷನ್ ಪೆಗ್, ಓಕೆನಾ? ಕಮಾನ್. ಅತ್ತೆ ಎಲ್ಲಿಟ್ಟಿರಬಹುದು? ಇಷ್ಟು ದೊಡ್ಡ ಮನೇಲಿ ಎಲ್ಲಪ್ಪ ಹುಡ್ಕೋದು? ಅತ್ತೆ ಇಡೀ ಮನೇಲಿ ಜಾಸ್ತಿ ಕನೆಕ್ಟ್ ಆಗಿರೋದೆ ಅಡುಗೆ ಮನೆಗೆ, ಅಂದ್ರೆ ಇಲ್ಲೇ ಎಲ್ಲೋ ಇರಬೇಕು. ಇನ್ವೆಸ್ಟಿಗೇಷನ್ನ ಇಲ್ಲಿಂದಾನೇ ಶುರು ಮಾಡೋಣ. ಸತ್ಯ, ಸಿಕ್ಕಾಕೊಂಡ್ಬಿಟ್ಟಿಯಲ್ಲೇ. ಅತ್ತೆ, ನಿಮ್ಗೂ ಬಚ್ಚಿ ಬೇಕಿತ್ತಾ? ನನಗೆ ನೀನು ಮಾಡಿರೋ ಬಜ್ಜಿ ಬೇಡ, ನಿನ್ನ ಕೈಯಲ್ಲಿದೆಯಲ್ಲ ಅದು ಬೇಕು. ಕೈಯಲ್ಲೇನಿದೆ? ಏನೂ ಇಲ್ಲ. ಏನಿಲ್ವಾ? ಆಹಾ, ಮಾವ ಸೊಸೆ ಆಟ ನನಗೆ ಗೊತ್ತಿಲ್ಲ ಅನ್ಕೊಂಡಿದೀಯಾ? ಅವ್ರು ಹೇಳಿದ್ರಂತೆ ಇವಳು ನಾನು ಎತ್ತಿಟ್ಟಿರೋ ಬಾಟ್ಲ್ ತಗೊಂಡು ಹೋಗ್ತಿದ್ದಾಳೆ. ನನ್ನ ಸೊಸೆ ಪೊಲೀಸು ಅನ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಕಳ್ಳತನ ನಡೀತಾ ಇದೆಯಪ್ಪ. ಪಾಪ ಅತ್ತೆ, ರಾಯರ್ ಮುಖ ನೋಡೋದಕ್ಕಾಗ್ತಿಲ್ಲ. ಓಹೋ, ಅವ್ರು ಹೇಳಿದ್ರು ನೀನು ನಮ್ದೆ. ಪೆಗ್ ಹಾಕೋದಕ್ಕೆ ಎತ್ತಿರೋ ಅವತಾರ ಇದು. ಇಲ್ಲ ಅತ್ತೆ, ನಿಜವಾಗ್ಲೂ ರಾಯರ್ ಮನಸ್ಥಿತಿ ಚೆನ್ನಾಗಿಲ್ಲ. ಅದು ಚಿಕ್ಕ ಮಾವನ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ರಲ್ಲ, ಈಗ ಸ್ವಲ್ಪ ಸ್ವಲ್ಪ ಸುಧಾರಿಸ್ತಿದ್ದಾರೆ. ಓ, ಸುಧಾರಿಸ್ಕೊಳ್ಳೋರ್ಗೆ ನೀನು ಕುಡಿಯೋದಕ್ಕೆ ಕೊಡ್ತಾ ಇದೀಯಾ? ಈ ವಿಚಾರದಲ್ಲಿ ನನಗೆ ಯಾರೇ ಸಮಜಾಯಿಷಿ ಕೊಟ್ಟರು ನಾನು ಮಾತ್ರ ಸುತಾರಾಮ್ ಒಪ್ಪಲ್ಲ. ಪಾಪ ಅತ್ತೆ, ರಾಯರ್ ಬೇಜಾರು ಮಾಡ್ಕೋತಾರೆ. ಮಾಡ್ಕೊಳ್ಳಿ ಬಿಡು, ಅವ್ರ ಆರೋಗ್ಯಕ್ಕಿಂತ ಅವ್ರು ಬೇಜಾರು ಮಾಡ್ಕೊಳ್ಳೋದು ಹೆಚ್ಚಾ? ಪ್ಲೀಸ್ ಅತ್ತೆ, ನನಗೋಸ್ಕರ ಒಂದೇ ಒಂದು ಪೆಗ್ಗು ಪ್ಲೀಸ್ ಪ್ಲೀಸ್. ಆಯ್ತು, ಒಂದೇ ಒಂದು ಪೆಗ್ಗು. ಆಯ್ತು, ಥ್ಯಾಂಕ್ ಯು. ಏನೋ ಹೋಗ್ತಿದೀಯಾ? ನೀರು ತಗೊಂಡು ಹೋಗು ಜೊತೆಗೆ, ಇಲ್ಲಾಂದ್ರೆ ಇಡೀ ಬಾಟಲ್ ಗುಳುಂ ಸ್ವಾಹ. ಆಯ್ತಾಯ್ತು. ಮಾವ ಸೊಸೆ ಸರಿಯಾಗಿದ್ದೀರಾ ನೋಡು, ಒಂದೇ ಒಂದು ಪೆಗ್ಗು ನೆನ್ಪಿರ್ಲಿ. ಆಯ್ತಾಯ್ತು, ಒಂದೇ ಒಂದು ಪೆಗ್. ಬಾಟಲ್ ವಾಪಸ್ ಬರಬೇಕು. ಆಯ್ತು, ಹೋಗು. रुको,
ಹಾಳಾದವನೇ. ರುಕ್ಕು ರುಕ್ಕು ಅಂತ ಸಾಯ್ತೀಯ, ಅದ್ರ ತಕ್ಕಂಗೆ ಅವಳು ಬೇರೆ. ನಿಂಗೆ ಗುದ್ದಿ ಸಾಯಿಸ್ಬಿಡೋಣ ಅನ್ಸುತ್ತೆ. ಲೋ, ಯಾಕೋ ಹಿಂಗಾಡ್ತೀಯ? ನಿನ್ನ ಜೊತೆನೆ ಜೀವನ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನಿನಗದು ಅರ್ಥನೇ ಆಗ್ತಾ ಇಲ್ವಾ? ಯಾವಾಗಲೂ ಅವ್ರ ರುಕ್ಕು ಜೊತೆನೆ ಇರ್ತೀಯ. ನಾಚಿಕೆ ಆಗಲ್ಲ ನಿನಗೆ? ನಾನು ನಿನ್ನ ಹೆಂಡತಿ. ನೀನಿರ್ಬೇಕಾಗಿರೋದು ನನ್ನ ಜೊತೆ, ಇನ್ಯಾವಳ ಜೊತೆನೂ ಅಲ್ಲ. ಬೇರೆ ಯಾವಳ ಜೊತೆ ಇರೋಕೆ ನಾನು ಬಿಡೋದು ಇಲ್ಲ. ಬಾಲ, ನನಗೆ ನೀನು ಬೇಕು. ನಾವಿಬ್ರು ಯಾವಾಗಲೂ ಹೀಗೆ ಜೊತೆಯಾಗಿರ್ಬೇಕು. ಏನಿದೀ ಗ್ರಹಚಾರವೋ, ಏನಿದೀ ವನವಾಸವೋ, ಏನ ಮಾಡಿದನೆಂದು ಈ ಗತಿ, ನನಗೆ ತಂದೆಯೋ ಪಶುಪತಿ. ಓ, ನಾನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಮತ್ತೆ ನಾನು ಯಾರು? ನೀನಾ? ಇನ್ಸ್ಪೆಕ್ಟರ್ ಸತ್ಯ. ಅಲ್ಲ, ಸದ್ಯಕ್ಕೆ ನನ್ನ ಸೊಸೆ. ಕೂತ್ಕೋ. ಆದ್ರೆ ಅತ್ತೆ ಒಂದು ಕಂಡೀಷನ್ ಹಾಕಿದ್ದಾರೆ. ಏನದು ಕಂಡೀಷನ್ನು? ಒಂದೇ ಒಂದು ಪೆಗ್ ಅಂತೆ. ಒಂದು ಪೆಗ್ ತಗೊಂಡ್ರೆ ಅದು ಎಲ್ಲಮ್ಮ ಕಿಕ್ ಬರುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಒಪ್ಕೊಂಡು ಬಂದಾಗಿದೆ. ಛೇ, ಎಂಥ ಕೆಲಸ ಮಾಡಿಬಿಟ್ಟಿ ಅಮ್ಮ. ನಿಮ್ಮ ಅತ್ತೇನೋ ಒಂದು ಪೆಗ್ ಮೇಲೆ ಒಂದು ಡ್ರಾಪ್ ಹಾಕ್ಕೊಳ್ಳೋದಕ್ಕೂ ಬಿಡೋದಿಲ್ಲ. ಏನು ಮಾಡೋದು? ಪಾಲಿಗೆ ಬಂದದ್ದೇ ಪಂಚಾಮೃತ. ಚೇರ್ಸ್ ಅಮ್ಮ ಸತ್ಯ. ಈ ಪೆಗ್ಗು ನಿನ್ನ ಕೆಲಸಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸತ್ಯ, ನನಗೆ ನಿನ್ನ ಕಂಡ್ರೆ ಎಷ್ಟು ಹೆಮ್ಮೆ ಗೊತ್ತಾ? ಮನೆ ಕೆಲಸನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ದೆ. ಅಚ್ಚುಕಟ್ಟಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೂ ಒಳ್ಳೆ ಕೆಲಸ ಮಾಡ್ತಿದ್ದೀಯ. ನಾನಂತೂ ಎಲ್ಲಿಗೆ ಹೋದರೂ ನಿನ್ನ ಮಾವ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ರಾಯರೇ, ಇವತ್ತು ನಾನು ಏನಾಗಿದ್ದೀನೋ ಅದೆಲ್ಲ ಈ ಮನೆಯಿಂದ, ಈ ಮನೆ ಸೊಸೆ ಅನ್ನೋ ಕಾರಣದಿಂದ. ನೀವು ನೋಡಿದ್ರೆ ನಾನೇ ಏನೋ ದೊಡ್ಡದಾಗಿ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀರಾ. ನಿನ್ನಲ್ಲಿ ಆ ತಾಕತ್ತಿತ್ತು ಕಣಮ್ಮ. ಇಲ್ಲೇ ಹೋದರೆ ಯಾರು ಆ ಸಾಧನೆ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಆದರೆ ಒಂದು ಮಾತನ್ನು ನೆನಪಲ್ಲಿಟ್ಕೊ, ಈ ಫೀಲ್ಡಲ್ಲಿ ಅಪಾಯ ನೆರಳಿನ ಥರ ಯಾವತ್ತೂ ಹಿಂಬಾಲಿಸ್ತಾನೆ ಇರುತ್ತೆ. ಅದರ ಬಗ್ಗೆ ಬಹಳ ಜಾಗೃತೆಯಿಂದ ಇರಬೇಕಣಮ್ಮ. ಅದರಲ್ಲೂ ಈ ದೊಡ್ಡವ್ರ ಕೇಸ್ ಬಂದಾಗಂತೂ ಎಷ್ಟು ಹುಷಾರಾಗಿದ್ದರೂ ಸಾಲದು. ಎಲ್ಲರೂ ನನಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀರಾ, ಆಶೀರ್ವಾದ ಮಾಡ್ತೀರಾ. ಹೀಗಿರುವಾಗ ನನಗೇನಾಗುತ್ತೆ ರಾಯರೇ? ಇದೇ ನೋಡು ನಾನು ಬೇಡ ಅಂತ ಹೇಳೋದು. ಗುರು ಹಿರಿಯರ ಆಶೀರ್ವಾದ, ದೈವಾನುಗ್ರಹದ ಜೊತೆಗೆ ಸ್ವಪ್ರಯತ್ನನೂ ಇರಬೇಕಮ್ಮ. ಆಗಲೇ ಒಂದಕ್ಕೊಂದು ಕೂಡು ಬರೋದು. ಆಗ್ಲಿ ರಾಯರೇ, ಹುಷಾರಾಗಿರ್ತೆ. ರಾಯರೇ, ಇನ್ನೊಂದೇ ಒಂದು. ನಾನು ಹೋಮ್ ಮಿನಿಸ್ಟರ್ಗೆ ಮಾತು ಕೊಟ್ಟಿದ್ದೀನಿ. ಹೌದಾ? ಆಯಿತು, ಏನು ಮಾಡೋಕ್ಕಾಗುತ್ತೆ. ಸರಿ ಅಮ್ಮ, ಹೋಗೋ.
ಸತ್ಯ, ಆದರೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಹೇಳಿ ರಾಯರೇ. ನಮ್ಮ ಮನೆಗೆ ಎಂಥ ಸೊಸೆ ಬರ್ತಾಳೋ ಅಂತ ಅಂದ್ಕೊಂಡಿದ್ದೆ. ನಮ್ಮ ಸೀತನ ಪ್ರತಿರೂಪನೇ ಆ ದೇವ್ರ ಈ ಮನೆಗೆ ಕಳಿಸ್ಕೊಟ್ಟಿದ್ದಾನೆ. ನಮ್ಮ ನಂತರ ಈ ಮನೇನ ನೀನು ಸಮರ್ಥವಾಗಿ ನಡ್ಸ್ಕೊಂಡು ಹೋಗಬೇಕು. ನಡ್ಸ್ಕೊಂಡು ಹೋಗ್ತೀಯಾ? ಸೀತಾ ಜಾಗನ ತುಂಬ್ತೀಯ ಅಲ್ವಾ ಮಗಳೇ?